ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಡ್ ಸಕ್ಸಸ್ JSN ಮೈಸೂರಿನಿಂದ. ಈ ದಿನ ತಮ್ಮ ಮುಂದೆ ಲೈವ್ಗೆ ಬರಲು ಒಂದು ಮುಖ್ಯ ಕಾರಣ, ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ವಿಚಾರಗಳು, ಅನಾವಶ್ಯಕವಾದಂತಹ ವಿಚಾರಗಳನ್ನು ಯುವ ಸಮೂಹದಲ್ಲಿ ತುಂಬಿ ಆ ಯುವ ಸಮೂಹದ ಭವಿಷ್ಯವನ್ನು ಹಾಳು ಮಾಡುವಂತಹ ಎಷ್ಟೋ ವಿಚಾರಗಳು ನಮ್ಮ ಮುಂದೆ ನಡೆಯುತ್ತಿವೆ. ಅದನ್ನು ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಲೈವ್ನ ಮುಖಾಂತರ ನನ್ನ ಎಲ್ಲ ಪ್ರೀತಿಯ ಯುವ ಸಮೂಹಕ್ಕೆ ನಾವು ತಿಳಿಯಪಡಿಸುವುದೇನೆಂದರೆ, ದಯಮಾಡಿ ಯಾವುದೇ ರೀತಿಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ವ್ಯಕ್ತಿತ್ವ ಯಾರೇ ಇರಲಿ, ದಯಮಾಡಿ ಅಂತಹ ವಿಚಾರಗಳನ್ನು ನಾವು ಅನುಭವಿಸಿಕೊಳ್ಳುವುದರಿಂದ ಅಥವಾ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಅದು ಉತ್ತಮ ದಾರಿದೀಪವಾಗುತ್ತದೆ ಎಂಬುದನ್ನು ಮೊದಲು ಗಮನದಲ್ಲಿಟ್ಟುಕೊಳ್ಳಿ. ಅದು ಯಾವುದೇ ರೀತಿಯ ಜಾತಿ ವಿಚಾರವಾಗಿರಬಹುದು, ಯಾವುದೇ ವಿಚಾರದ ಧರ್ಮವಿಧ ವಿಚಾರವಾಗಲಿ ಅಥವಾ ಬೇರೆ ಯಾವುದೋ ಅಂಶವಾಗಿರಲಿ, ನಮ್ಮನ್ನು ಬಳಸಿಕೊಳ್ಳುವಂಥವರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕಾಗುತ್ತದೆ. ಕಾರಣ, ನಿನ್ನ ಕುಟುಂಬದ ಆರೈಕೆ, ನಿನ್ನ ಕುಟುಂಬದ ಕಾಳಜಿಯನ್ನು ನೀನೇ ವಹಿಸಬೇಕಾಗುತ್ತದೆ. ಅದು ನಮ್ಮ ಉದ್ದೇಶವಾಗಿದೆ. ಯಾರೋ ಹೇಳಿದರು ಅಂತ ಹೇಳಿ ನಮ್ಮಿಷ್ಟ ಬಂದಂತೆ ಯಾವುದೋ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದು, ಯಾವುದೋ ಒಂದು ವ್ಯಕ್ತಿಯ ಪರವಾಗಿ ಸ್ಟೇಟ್ಮೆಂಟನ್ನು ಕೊಡೋದು, ಯಾವುದೋ ಒಂದು ಜಾತಿ ವಿರುದ್ಧವಾಗಿ ಮಾತಾಡೋದು, ಒಂದು ಜಾತಿ ಪರವಾಗಿ ಮಾತಾಡೋದು, ಈ ಎಲ್ಲ ಅಂಶಗಳಿಂದ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಅಂಶ, ನಮ್ಮ ಪಾಲಿಗೆ ಎಷ್ಟರ ಮಟ್ಟಿಗೆ ಅದು ಸೂಕ್ತವಾಗುತ್ತದೆ. ನನ್ನನ್ನು ಒಂದು ಪ್ರತಿಭಟನೆಗೆ ಕರೆಯುವಂತಹ ವ್ಯಕ್ತಿ ಆ ಪ್ರತಿಭಟನೆಯ ನಂತರ ನನ್ನನ್ನು ಯಾವ ರೀತಿ ನೆನೆಸ್ಕೊಳ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ. ಸುಮ್ಮನೆ ಯಾರೋ ಕರೆದ್ರು ಅಂತ ಹೋಗೋದು, ಯಾವುದೋ ಒಂದು ಕೇಸ್ ಫೈಲ್ ಆಗೋದು, ಆ ಕೇಸ್ ಫೈಲ್ ಆದರೆ ಸಫರ್ ಮಾಡುವಂತಹ ವ್ಯಕ್ತಿಗಳು ನಮ್ಮ ಮನೆಯವರಾಗಿರ್ತಾರೆ ಹೊರತು ನನ್ನನ್ನು ಕರೆದುಕೊಂಡು ಹೋದಂತಹ ವ್ಯಕ್ತಿ ಆಗಿರೋದಿಲ್ಲ. ಆ ವ್ಯಕ್ತಿ ಆ ಪ್ರತಿಭಟನೆಯ ಸಂದರ್ಭದಲ್ಲಿ ನಿಮ್ಮ ಕೈಗೆ 100, 200 ಅಥವಾ ಊಟನೋ ತಿಂಡಿನೋ ಕೊಟ್ಟು ಕರ್ಕೊಂಡು ಹೋಗ್ಬೋದು. ಅದೊಂದು ಬೈಕ್ ರ್ಯಾಲಿ ಇರ್ಬೋದು ಅಥವಾ ಯಾವುದೋ ಒಂದು ಅಂಶ, ಯಾರ ಪರವಾಗೋ ಯಾರ ವಿರುದ್ಧವಾಗೋ ಮಾತಾಡೋದ್ರಿಂದ ಅದರಲ್ಲಿ ನೀವು ಸಾಕ್ಷಿ ಆಗ್ತೀರೇ ಹೊರತು ನಿಮ್ಮ ಸಾಕ್ಷಾತ್ಕಾರಕ್ಕೆ, ನಿಮ್ಮ ಜೀವನದ ಸಾಕ್ಷಾತ್ಕಾರಕ್ಕೆ ಆ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸ್ಪಂದಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಒಂದು ಕಮ್ಯುನಿಟಿ ಪರವಾಗಿರಬಹುದು ಅಥವಾ ಒಂದು ಆರ್ಗನೈಸೇಷನ್ ಪರವಾಗಿರಬಹುದು. ನಾವು ದುಡಿದು ತಿನ್ನುವ ಅನ್ನವನ್ನು ನಾವೇ ದುಡಿಯಬೇಕು, ನಾವೇ ಗಳಿಸಬೇಕು. ಆ ಶಕ್ತಿ ಸಾಮರ್ಥ್ಯಕ್ಕೆ ಅಗತ್ಯವಾದಂತಹ ಅಂಶವನ್ನಷ್ಟೇ ನಾವು ಅಳವಡಿಸಿಕೊಳ್ಳಬೇಕು. ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡೋದು, ಅದು ಸೋಷಿಯಲ್ ಮೀಡಿಯಾಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಅದರ ಬಗ್ಗೆ ಯಾರೋ ಏನೋ ಒಂದು ಪೋಸ್ಟ್ ಹಾಕೋದು, ಆ ಪೋಸ್ಟ್ ಮುಖಾಂತರ ಕಮೆಂಟ್ಸ್ಗಳು, ಅಸಹ್ಯಕರವಾದಂತಹ ಕಮೆಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಳಸುವಂಥ ಪದದ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಅದೇ ಮಾತು ನನ್ನ ವ್ಯಕ್ತಿತ್ವಕ್ಕೆ ನನಗೆ ಬಂದರೆ ಎಷ್ಟರ ಮಟ್ಟಿಗೆ ನಾನು ಅದನ್ನು ಅನುಭವಿಸ್ತೀನಿ ಅನ್ನೋದು ಬಹಳ ಮುಖ್ಯವಾಗತ್ತೆ. ಸುಮ್ಮನೆ ಇಲ್ಲ ಸಲ್ಲದ ಪದಗಳು, ಕೆಟ್ಟ ಪದ ಬಳಕೆಯನ್ನು ಮಾಡೋದು, ಹಾಗೆ ಹೀಗೆ. ಇನ್ನು ನೇರವಾಗಿ ಹೇಳಬೇಕಂದ್ರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡವನು ಅಥವಾ ಒಂದು ಕೆಟ್ಟ ಕೆಲಸವನ್ನು ಮಾಡದಂತಹ ವ್ಯಕ್ತಿ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆದರೆ ಆ ಒಂದು ಕಾರ್ಯವೈಖರಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಆತನ ಕುಟುಂಬದವ್ರನ್ನೆಲ್ಲ ಕರೀತೀವಿ. ಯಾಕೆ, ಆತನ ಕುಟುಂಬದವರು ಎಲ್ಲೋ ಅವ್ರ ಮನೆಯಲ್ಲಿ ಆರಾಮಾಗಿರ್ತಾರೆ. ಅದನ್ನು ಹೊರತುಪಡಿಸಿ ಅವರ ಫ್ಯಾಮಿಲಿ ಬಗ್ಗೆ ಕಮೆಂಟ್ಸನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಇದು ನಮ್ಮ ಅನಾಗರಿಕ ವರ್ತನೆ ಅಂದರೆ ತಪ್ಪಾಗಲಾರದು. ಸೋಷಿಯಲ್ ಮೀಡಿಯಾವನ್ನು ಪಾಸಿಟಿವ್ ಆಗಿ ಬಳಸಿಕೊಳ್ಳುವಂತಹ ಯೋಗ್ಯತೆ, ಅರ್ಹತೆ ನಮಗಿದ್ದರೆ ನಾವು ಬಳಸ್ಕೋಬೇಕು. ಇಲ್ಲವಾದರೆ ನಮ್ಮ ಪಾಡಿಗೆ ನಾವಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಅಪ್ ಮಾಡಬೇಕು. ಸಮಾಜಕ್ಕೆ ನಾನು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಅಂದಾಗ ಸಮಾಜದ ಉದ್ದೇಶ ಅಥವಾ ಸಾಮಾಜಿಕ ಕಲ್ಪನೆ ಎಷ್ಟರ ಮಟ್ಟಿಗಿರುತ್ತದೆ, ಸಂಸ್ಕಾರ ಆಧಾರಿತವಾದಂತಹ ಅಂಶವನ್ನಷ್ಟೇ ನಾವು ಬಿತ್ತರಿಸಬೇಕು. ಅದು ನಮಗೆ ಯೋಗ್ಯತೆ ಇದ್ದರೆ. ಇಲ್ಲವಾದರೆ ಇಲ್ಲ ಸಲ್ಲದಂತಹ ಹೇಳಿಕೆಗಳನ್ನು ಕೊಟ್ಟು ಯಾವುದೋ ರೀತಿಯ ಅಂಶಗಳನ್ನು ಮಾತನಾಡೋದು, ಜಾತಿ ಪರವಾಗಿ ಜಾತಿ ವಿರುದ್ಧವಾಗಿ, ಅವರವರ ಕೆಟಗರಿ, ಅವರವರ ಕಮ್ಯುನಿಟಿ ಅವರವರಿಗೆ ಗ್ರೇಟ್ ಇದ್ದೇ ಇರುತ್ತೆ. ಅದು ಮನಸ್ಸಿನಲ್ಲಿರಬೇಕೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾದಂತಹ ಮಾತುಗಳನ್ನು ಆಡೋದ್ರಿಂದ ನಮ್ಮ ಕಮ್ಯುನಿಟಿಯ ಏಳಿಗೆ ಅಥವಾ ಏನಂತೀವಿ ಪ್ರೆಸ್ಟೀಜ್ ಮೇಲೋಗೋದಿಲ್ಲ. ಇಮೇಜನ್ನು ಹಾಳು ಮಾಡುವುದು ಬಹಳ ಸುಲಭ, ಆದರೆ ಅಂತಹ ಇಮೇಜನ್ನು ಗಳಿಸಿಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ. ಪ್ರೀತಿಯಿಂದ ಹೇಳುವ ಮಾತುಗಳೇ ಬೇರೆ, ಹಾಗೆ ಬೇರೆ ರೀತಿಯ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದೇ ಬೇರೆ. ವ್ಯಕ್ತಿಗತವಾಗಿ ಹೇಳಬೇಕಂದ್ರೆ, ಯಾವುದೋ ಒಂದು ಕಮ್ಯುನಿಟಿ ಆ ಕಮ್ಯುನಿಟಿಯ ಎಗೇನ್ಸ್ಟ್ ಆಗಿ ಪ್ರೊಟೆಸ್ಟ್ ಮಾಡ್ತಾರೆ. ಈಗ ಆ ಒಂದು ಕಮ್ಯುನಿಟಿಗೆ
ಬೇಕಾದಂತಹ ಅವಕಾಶ ಅಥವಾ ಮೀಸಲಾತಿ ಅಂತ ನಾವೇನು ಹೇಳ್ತೀವಿ ಅದರ ಅರ್ಹತೆ ಆ ಕಮ್ಯುನಿಟಿಗಿದ್ದರೆ ಅದು ಪಡ್ಕೊಳ್ಳುತ್ತೆ. ಅದನ್ನು ಬಿಟ್ಟು ಅವರು ಕೊಡಬೇಡಿ ಅಂತ ಹೇಳೋದಕ್ಕೆ ನಾನು ಯಾರು? ಮೊದಲನೇದಾಗಿ. ಎರಡನೇದಾಗಿ, ನನ್ನ ಕಮ್ಯುನಿಟಿಯ ಬಗ್ಗೆ ಅಷ್ಟೇ ನಾನು ಮಾತಾಡಬೇಕು ಹೊರತು ಇನ್ನೊಂದು ಕಮ್ಯುನಿಟಿಯ ಬಗ್ಗೆ ಮಾತನಾಡೋದಕ್ಕೆ ನನಗೆ ಯೋಗ್ಯತೆ ಇರೋದಿಲ್ಲ. ಪ್ರೀತಿಯಿಂದ ಸಲ್ಲಿಸುವಂತಹ ಮನವಿಗಳನ್ನೇ ಜನ ಪುರಸ್ಕರಿಸೋದಿಲ್ಲ. ಅಂಥದ್ರಲ್ಲಿ ನಾವು ಬಾಯಿಗೆ ಬಂದಾಗೆ ಮಾತನಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಯಾರು ಕೇಳ್ತಾರೆ? ಯಾವುದೋ ಒಂದು ಸಂಘ ಅಂತೆ, ದಯಮಾಡಿ ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ, ಅದು ಯಾವುದೇ ಕ್ಯಾಸ್ಟ್ ಇರಲಿ, ಯಾವುದೇ ಕಮ್ಯುನಿಟಿ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಅವರವರ ಕಮ್ಯುನಿಟಿಗಳು ಅವರವರಿಗೆ ಹೆಚ್ಚಾಗೇ ಇರುತ್ತದೆ. ಆದರೆ ಆ ಕಮ್ಯುನಿಟಿಯ ಸೋಕಾಲ್ಡ್ ನಾಯಕರುಗಳು ಯಾರಿರ್ತಾರೋ ಅವರು ನನಗೆ ರಿಸರ್ವೇಷನ್ ಯಾಕೆ ಬೇಕು ಅಂತ ಹೇಳಬೇಕೇ ಹೊರತು ಇನ್ನೊಬ್ಬರಿಗೆ ಕೊಟ್ಟಿದ್ರಿ ನನಗೆ ಕೊಡಿ ಅಂತ ಕೇಳೋದು ತಪ್ಪಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ರಿಸರ್ವೇಷನ್ ಕೊಟ್ಟಿದ್ದೀರಾ, ಹಾಗಾಗಿ ನಮಗೂ ಕೊಡಿ ಅಂದರೆ ಅದು ತಪ್ಪಾಗತ್ತೆ. ವೈ ಮೈ ಕಮ್ಯುನಿಟಿ ರಿಕ್ವೈರ್ ದಿಸ್ ರಿಸರ್ವೇಷನ್? ಎಕ್ಸ್ಪ್ಲೈನ್ ತರೋಲಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಕರೆಕ್ಟಾಗಿ. ಅದನ್ನು ಬಿಟ್ಟು ಅವರು ಕೊಟ್ಟಿದ್ದೀರಾ ನನಗೆ ಕೊಡಿ, ಅವ್ರಿಗೆ ಇದು ಮಾಡಿ ನಮಗೆ ಮಾಡಿ, ಅವ್ರಿಗೆ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ನಮಗೂ ಮಾಡ್ಲಿಕ್ಕೆ ರೆಡಿ ಆಗಿ, ಅಂತಹ ವಿಚಾರಗಳು ಒಳ್ಳೆಯದಲ್ಲ. ಸೊ ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಯಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾಜಿಕ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಬಹಳ ಎಚ್ಚರವಾಗಿರಿ. ವ್ಯಕ್ತಿಗತವಾದಂತಹ ಕೆಟ್ಟ ಪದ ಬಳಕೆಗಳನ್ನು ದಯಮಾಡಿ ಮಾಡಬೇಡಿ. ಸೋಷಿಯಲ್ ಮೀಡಿಯಾವನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ನಮ್ಮ ವಸ್ತುಗಳು ನಮಗೆ ಗ್ರೇಟ್ ಆಗಿರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಆತನ ಕುಟುಂಬವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕರಿಬೇಡಿ. ಯಾಕಂದರೆ ಕುಟುಂಬ ಅದರ ಪಾಡಿಗೆ ಅದು ಎಲ್ಲೋ ಇರುತ್ತೆ. ಹಾಗೆ ಯಾರೋ ಕರೆದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಬಹಳ ಎಚ್ಚೆತ್ತುಕೊಳ್ಳಿ. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಿಕೆ ನಿಮಗೆ ಎಷ್ಟರ ಮಟ್ಟಿಗೆ ಸೂಕ್ತ ಹಾಗೂ ನಿಮ್ಮ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಅದು ಸ್ಪಂದಿಸುತ್ತದೆ ಹಾಗೂ ಆ ಪ್ರತಿಭಟನೆಯ ಫಲ ಅಫಲಗಳನ್ನು ನಾವು ಅವಲೋಕಿಸಿ ತದನಂತರ ಪಾಲ್ಗೊಳ್ಳಬೇಕು. ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡೆ, ನಾನು ಯಾರೋ ಪೊಲೀಸ್ನವ್ರು ನಾನು ಎತ್ಕೊಂಡು ಹೋಗಿ ಹಾಕಿದ್ರು, ಯಾವುದೋ ಒಂದು ಕೇಸ್ ಫೈಲ್ ಮಾಡಿದ್ರು ಅಂದರೆ ನನ್ನ ಕುಟುಂಬದ ಭವಿಷ್ಯ ಹಾಳಾಗುತ್ತೆ, ನನ್ನ ಭವಿಷ್ಯ ಹಾಳಾಗುತ್ತೆ ಹೊರತು ಆ ಪ್ರತಿಭಟನಾ ರ್ಯಾಲಿಗೆ ಕರೆದುಕೊಂಡು ಹೋದವರ ಅಥವಾ ನಿಮ್ಮನ್ನು ಕರೆಸಿಕೊಂಡವರ ಭವಿಷ್ಯಕ್ಕೆ ಏನೂ ಆಗೋದಿಲ್ಲ. 50 ರೂಪಾಯಿ 100 ರೂಪಾಯಿ ಆಗಲೇ ಹೇಳಿದಾಗೆ ಯಾರು 100 ರೂಪಾಯಿ ಕೊಡ್ತಾರೆ, ಪೆಟ್ರೋಲ್ ಹಾಕಿಸ್ತಾರೆ, ಬೈಕ್ ರ್ಯಾಲಿ ಬಾ ಅಂತಾರೆ, ಬೈಕ್ ಓಡಿಸ್ಕೊಂಡು ಹೋಗೋದು. ಆ ಮೊದಲನೇದಾಗಿ ಅದರ ಕಾರಣನೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಯಾಕೆ ಪ್ರತಿಭಟನೆ ಪಾಲ್ಗೊಳ್ತಾ ಇದ್ದಾರೆ? ದೇ ಡೋಂಟ್ ನೋ ವೈ ದೇ ಆರ್ ಇನ್ವಾಲ್ಡ್ ಇನ್ ದ ಪ್ರೊಟೆಸ್ಟ್, ಈವನ್ ದೋ ದೇ ಆರ್ ಗೋಯಿಂಗ್ ಟು ಬಿ ವಿಟ್ನೆಸ್ ಟು ಸಚ್ ಅ ಕೈಂಡ್ ಆಫ್ ಪ್ರೊಟೆಸ್ಟ್. ಅಂತಹ ಪ್ರೊಟೆಸ್ಟ್ಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವ್ಯಾರು? ನಮಗೆ ಬೇಕದು. ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು, ಯಾರೂ ಬರಲ್ಲ ಅಲ್ಲ. ನಾಯಕರುಗಳು ಅವರ ಧನಯೋಗದಿಂದ ನಾಯಕರುಗಳಾಗಿರ್ಬೋದು, ಕೆಲವರು ಮಾತ್ರ ಅಲ್ಪ ಸ್ವಲ್ಪ ಜನರ ಯೋಗ್ಯತೆಯಿಂದ ಜನರ ಬೆಂಬಲದಿಂದ ನಾಯಕರಾಗಿರ್ತಾರೆ. ಹಣ ಬಲದಿಂದ ನಾಯಕರಾದವರ ವಿಚಾರಗಳ ಬಗ್ಗೆ ಬಹಳ ಎಚ್ಚರ. ಕಾರಣ ಅವರು ನಮ್ಮನ್ನು ಬಳಸಿಕೊಳ್ಳುವವರೆಗೆ ಅಷ್ಟೇ ನಮ್ಮೊಂದಿಗಿರ್ತಾರೆ. ತದನಂತರ ಯಾವುದೇ ಸಮಸ್ಯೆ ಆದರೆ ನಮ್ಮನ್ನು ಎತ್ತಿ ಹಿಡಿಯೋದಿಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮು, ನಾವು ಓದಂಥ ಎಜುಕೇಷನ್ಗಳು, ನಾವು ಮಾಡಿರೋದಂಥ ಶಿಕ್ಷಣ ದಯಮಾಡಿ ವ್ಯರ್ಥ ಆಗೋದು ಬೇಡ. ಕಾರಣ ಆ ಶಿಕ್ಷಣವನ್ನು ಕೊಡಿಸಲು ನಮ್ಮ ಪೋಷಕರು ಹಲವಾರು ಕಷ್ಟವನ್ನು ಪಟ್ಟಿರ್ತಾರೆ. ಪ್ರೀತಿಯ ಪ್ರೇಕ್ಷಕರೇ, ದಯಮಾಡಿ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ಳುವ ಮುನ್ನ ಎಚ್ಚರವಿರಲಿ. ಯಾವುದೇ ಸಂಘವಿರಲಿ, ಯಾವುದೇ ಸಂಘಟನೆ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ವ್ಯಕ್ತಿತ್ವವಿರಲಿ, ಅಂತಹ ವಿಚಾರಗಳನ್ನು ಅವಲೋಕಿಸಿ ವಿಶ್ಲೇಷಿಸಿ ತದನಂತರವಷ್ಟೇ ಪಾಲ್ಗೊಳ್ಳಿ ಎಂಬುದು ನಮ್ಮ ಈ ದಿನದ ಲೈವ್ನ ಸಂದೇಶವಾಗಿದೆ. ನಾವು ಯಾವುದೇ ಕ್ಯಾಸ್ಟ್ ಪರವಾಗಿ ಮಾತನಾಡೋದಿಲ್ಲ, ಯಾವುದೇ ರೀತಿಯ ಕಮ್ಯುನಿಟಿ ಪರವಾಗಿ ಮಾತಾಡೋದಿಲ್ಲ, ಯಾವುದೇ ಪಾರ್ಟಿ ಪರವಾಗಿಯೂ ಮಾತನಾಡೋದಿಲ್ಲ. ನಾವು ಮಾತನಾಡೋದು ಇಷ್ಟೇ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ವ್ಯಕ್ತಿತ್ವವಾಗಿ, ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತಹ ವಿಚಾರಗಳನ್ನು ದಯಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಬೇಡಿ. ಪದ ಬಳಸುವ ಮುನ್ನ ಎಚ್ಚರವಿರಲಿ. ಲೆಟ್ us go with a good positive mindset. Try to help others if possible. If not, kindly be neutral. That's what the statement of the day from the channel Way to Success GSN Mysore. If you like the content, kindly subscribe our channel at YouTube. Simply you can type like Satish Master Mysore at Google, you will get it. Likewise, you are going to have YouTube link at Way to Success GSN. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭ ಆಶಯಗಳನ್ನು ಕೋರುತ್ತಾ ಈ ಒಂದು ಸಂದೇಶವನ್ನು ಗಮನದಲ್ಲಿಟ್ಟುಕೊಳ್ಳಿ ಎಂಬುದು ನಮ್ಮ ಆರೈಕೆ. ಥ್ಯಾಂಕ್ ಯು ಸೋ ಮಚ್.